ಈ ಪೊಲೀಸ್ ಜೊತೆ ಸೊ ನಿಮ್ಮ ಸೀನ್ಸ್ ಎಲ್ಲ ಯಾವ ರೀತಿ ಬಂದಿದೆ? ಬಿಕಾಸ್ ಸಾಂಗ್ಸ್ ಎಲ್ಲ ಇದೆ. ಯಾವ ತರ ರೊಮ್ಯಾನ್ಸ್ ನ ಎಕ್ಸ್ಪೆಕ್ಟ್ ಮಾಡಬಹುದು ನಮ್ಮಂತ ರಸಿಕರು ಅಂತ? ಇಲ್ಲ, ರಸಿಕರ್ ಎಕ್ಸ್ಪೆಕ್ಟ್ ಮಾಡೋ ತರ ಆ ತರ ರೊಮ್ಯಾನ್ಸ್ ಏನಿಲ್ಲ ಸಿನಿಮಾದಲ್ಲಿ. ಬಿಕಾಸ್ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಇರೋದ್ರಿಂದ ನಾವು ಆಡಿಯನ್ಸ್ ನ ಎಂಗೇಜ್ ಆಗಿಟ್ಕೋಬೇಕು. ಈ ಸುಮ್ನೆ ಎಲ್ಲೋ ಒಂದ್ ಬೇರೆ ಟ್ರ್ಯಾಕ್ ಬೇಕು ಅಂತ ಹಾಕೋ ತರದ್ ಏನಿಲ್ಲ. ಎಲ್ಲಾನು ಹೇಗಿದೆ ಅಂದ್ರೆ ಕತೆಗೆ ಪೂರಕವಾಗಿದೆ. ಕತೆಗೆ ಇದ್ಬೇಕು. ನಾವು ಲವ್ ಮಾಡೋದು ಕೂಡ ಕತೆಗೇನೋ ಬೇಕಾಗಿದೆ. ನಾನ್ ಅವರಿಂದ ಬೀಳೋದು ಇಲ್ಲ, ಅವ್ರನ್ನ ಲವ್ ಮಾಡೋದು ಕತೆಗೇನೋ ಬೇಕು ಅಂತಾನೆ ಇರುತ್ತೆ ಹೊರತು ಸುಮ್ನೆ ಬೇಕು ಅಂತ ನಾವೆಲ್ಲೂ ಕೂಡ ತೋರ್ಸಿಲ್ಲ. ಏನು ಕತೆನೂ ಇರ್ಬಹುದು, ಇಲ್ಲ ಬೇರೆ ಒಂದ್ ಕ್ಯಾರೆಕ್ಟರ್ ಆಗಿರ್ಬೋದು. ಬೇಕು ಅಂತ ಎಲ್ಲೂ ನಾವ್ ಹಾಕೊಂಡಿಲ್ಲ. ಹಂಗ್ ನೋಡಕ್ ಹೋದ್ರೆ ಇದ್ ಲವ್ ಮಾಡೋದು ಏನೋ ಒಂದು ಹಿಂಟ್ ಇರ್ಬಹುದೇನೋ, ಇಲ್ಲ ಅದನ್ನ ನಾವು ಥಿಯೇಟರ್ ಅಲ್ಲೇ ನೋಡ್ಬೇಕಾಗುತ್ತೆ. ಆ ತರ ಆಗುತ್ತೆ. ಹೆಂಗಿತ್ತು ಕಾಂಬಿನೇಷನ್ ಚಂದನ್ ಅವರ ಒಟ್ಟಿಗೆ ಮೊಟ್ಟ ಮೊದಲ ಬಾರಿಗೆ ಸ್ಕ್ರೀನ್ ಶೇರ್ ಮಾಡಿರುವಂತಹ ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು. ನನಗೆ ಫಸ್ಟ್ ಡೇ ನವರಸನ್ ಸರ್ ಹೇಳಿದ್ರು ಚಂದನ್ ಶೆಟ್ಟಿ ಜೊತೆ ಅಂತ ಹೇಳಿದಾಗ ನಾನು ಒಂದು ಮಾತು ಆಡ್ಲಿಲ್ಲ, ಒಪ್ಕೊಂಡೆ. ಯಾಕೆಂದ್ರೆ ಆಲ್ರೆಡಿ ತುಂಬಾ ನೋನ್ ಸ್ಟಾರ್, ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ರ್ಯಾಪರ್ ಆಗಿ ತುಂಬಾ ಗುರುತಿಸ್ಕೊಂಡಿದ್ದಾರೆ. ಕತೆ ತುಂಬಾ ಚೆನ್ನಾಗಿತ್ತು. ಈ ಸಿನಿಮಾದಲ್ಲಿ ಏನಂದ್ರೆ ಕತೆನೇ ಹೀರೋ. ಕತೆ ಅಷ್ಟು ಚೆನ್ನಾಗಿ ಸ್ಟ್ರಾಂಗ್ ಆಗಿರೋದ್ರಿಂದ ನಾನು ಸರ್ ಹೇಳಿದಾಗ ಫೋನಲ್ಲಿ ಓಕೆ ಸರ್ ಬಂದು ಕೇಳ್ತೀನಿ ಅಂತ ಹೇಳಿ ಸ್ಟೋರಿ ಒಪ್ಕೊಂಡೆ. ಚಂದನ್ ಜೊತೆ ಆಕ್ಟ್ ಮಾಡೋದು ಒಂದು ಲಾಂಚಿಂಗ್ ಇಂದಾಗ ನಾವು ಇದ್ದು ನಮಗೂ ಒಂದು ಇದು ಸಿಗುತ್ತೆ ಅಂತ ಹೇಳಿ ನಾನು ಖುಷಿಯಿಂದಾನೆ ಒಪ್ಕೊಂಡಿದ್ ಸಿನಿಮಾ. ಕಾಂಬಿನೇಷನ್ ಚೆನ್ನಾಗಿತ್ತು. ಒಂದೇ ಒಂದು ಸರ್ ನಮ್ ಜೊತೆ ಜಾಸ್ತಿ ಮಿಂಗಲ್ ಆಗ್ತಾ ಇರ್ಲಿಲ್ಲ, ಮಾತಾಡ್ತಿರ್ಲಿಲ್ಲ. ಅದೊಂದೇ ಕಂಪ್ಲೇಂಟ್ ನನಗೆ ಆಗ್ಲಿಂದ ಹೇಳ್ತಿರೋದು. ಹೌದಪ್ಪ, ನನಗೆ ಇವತ್ತೇ ಇವ್ರ ಪಾಪ ಇಷ್ಟು ಓಪನ್ ಆಗಿ ಹೇಳ್ತಾ ಇದಾರೆ. ಇಲ್ಲ ನಾನು ಹೇಳಲ್ಲ, ನಾವ್ ಯಾಕೆ ಹೇಳ್ಬೇಕದೆಲ್ಲ ಅಲ್ವಾ. ಮತ್ತೆ ಇವಾಗ ಯಾಕೆ ಹೇಳಿದ್ರಿ? ಅಲ್ಲ ಅವ್ರಿಗೆ ಹೇಗಿತ್ತು ಅಂತ ಕೇಳ್ತಾ ಇದ್ದೀನಿ. ಅದರ್ವೈಸ್ ನಾನು ಹೇಳ್ತಾನೆ ಇರ್ಲಿಲ್ಲ ಅದನ್ನ. ಅಂದ್ರೆ ನಿಮ್ಗೆ ಯಾರು ಕ್ವಶನ್ ಕೇಳೋ ತನಕ ನೀವೇನು ಹೇಳಲ್ಲ? ಯಾಕೆ ಹೇಳ್ಬೇಕು ಅಲ್ವಾ ಅದೆಲ್ಲ. ಅಲ್ಲ ಅಟ್ಲೀಸ್ಟ್ ನೀವ್ ಯಾಕೆ ಜಾಸ್ತಿ ಮಿಂಗಲ್ ಆಗಲ್ಲ ಅಂತ ಹೇಳಿದ್ರೆ ಅವ್ರು ನೆಕ್ಸ್ಟ್ ಡೇ ಮಿಂಗಲ್ ಆಗ್ತಾರೆ. ನಾವ್ ಜಸ್ಟ್ ಆಕ್ಟ್ ಮಾಡಕ್ ಬಂದಿರ್ತೀವಿ. ಸರ್ ಏನ್ ಹೇಳ್ತಾರೋ ಅದನ್ನಷ್ಟೇ ಮಾಡೋದು ನಾವು. ಮಾತಾಡ್ತೀವಿ, ಇಲ್ಲ ಅಂದ್ರೆ ಇಲ್ಲ. ಇವಾಗ ನೀವು ಕ್ವಶನ್ ಕೇಳ್ತಿದ್ದೀರಾ, ನಾನು ಆನ್ಸರ್ ಮಾಡ್ತೇವೆ. ಆಯ್ತು, ಹೋಗ್ಲಿ ಬಿಡಿ. ಇವಾಗಾದ್ರೂ ಹೇಳಿದ್ರಲ್ಲ, ಅದೇ ನನಗೆ ಸಂತೋಷ. ಚಂದನ್ ಅವ್ರಿಗೆ ಹೇಳಿದ್ರ ಓಕೆ, ಬಟ್ ಔಟ್ ಸೈಡ್ ಕರ್ನಾಟಕದಲ್ಲಿ ನಿಮ್ ಜೊತೆ ಮಿಂಗಲ್ ನಾವ್ ಹೇಳಕ್ ಹೋಗೋದಿಲ್ಲ, ಯಾರಿಗೂ ಹೇಳಲ್ಲ. ನೀವಾದ್ರೂ ಹೇಳ್ತೀರಾ, ಇವಾಗ ನಾನ್ ಮಾತಾಡ್ತೀನಿ ಅಂದ್ರೆ ಓಕೆ, ಮಾತಾಡಿದ್ರೆ ಮಾತಾಡ್ಲಿ, ಇಲ್ಲ ಅಂದ್ರೆ ಹೋಗ್ಲಿ. ನೀವ್ ಯಾರಿಗೂ ಹೇಳಕ್ ಹೋಗಲ್ಲ. ನಾವು ಹಾಗೇನೆ ಅಷ್ಟೇ. ಏನ್ ಹೇಳ್ತೀರಾ ಕಂಪ್ಲೇಂಟ್ ಬಗ್ಗೆ? ಆಕ್ಚುಲಿ ತಿದ್ಕೊಂತೀನಿ. ಮೊದಲನೇ ಸಿನಿಮಾ ಗೊತ್ತಾಗ್ಲಿಲ್ಲ ನನಗೆ, ಹಂಗಂತ ಹೇಳ್ಬಿಟ್ಟು ಸೆಕೆಂಡ್ ಸಿನಿಮಾದಲ್ಲಿ ಜಾಸ್ತಿ ಮಾತಾಡಕ್ ಹೋಗ್ಬೇಡಿ ಸರ್. ಡಾಮಿನೇಟ್ ಆಗ್ಬಿಡುತ್ತೆ. ಅಲ್ಲ ಈ ಹೆಣ್ಮಕ್ಳ ಹತ್ರ ಹೆಂಗಿದ್ರು ಕಷ್ಟ ಅಲ್ಲ ಅಲ್ವಾ? ಮಾತಾಡಿಲ್ಲ ಅಂದ್ರೆ ಕಷ್ಟ, ಮಾತಾಡಿದ್ರು ಕಷ್ಟ. ಅದನ್ನು ಇವರೇ ಹೇಳ್ತಾ ಇದ್ರೆ ನೆಕ್ಸ್ಟ್ ಸಿನಿಮಾದಲ್ಲಿ ಮಾತಾಡಕ್ ಹೋಗ್ಬೇಡಿ ಜಾಸ್ತಿ ಅಂತ. ಅಂದ್ರೆ ನನಗ್ ಸಿಕ್ಕಿರೋ ಆಪರ್ಚುನಿಟಿ ಬೇರೆಯವ್ರಿಗೂ ಸಿಕ್ಬಾರ್ದು. ಆ ತರದೇನಿಲ್ಲ. ಅಲ್ಲ ಅವ್ರು ಅದನ್ನು ನಿಧಾನ ಹೇಳ್ತಾರೆ, ಮೈಂಡ್ ಅಲ್ಲಿ ಯೋಚನೆ ಮಾಡ್ಕೊಂಡು ಹೇಳ್ತಾರೆ, ಆ ತರದ್ದೇನಿಲ್ಲ ಅಂತ ಹೇಳ್ಬಿಟ್ಟು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.